ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂದರೆ, ನಾನು ಮತ್ತು ನಮ್ಮ ಇಡ್ಲಿ ಅವರು ಇವತ್ತು ಚಾಮರಾಜನಗರ ಸಿಟಿ ರೌಂಡ್ ಹೊಡಿಯೋಕೆ ಹೋಗ್ತಾ ಇದ್ವಿ. ನಾವು ಚಾಮರಾಜನಗರದ RTO ಆಫೀಸ್ ಹತ್ರ ಬಂದಿದ್ದೀವಿ. ನಾವಿವಾಗ ಬಂದಿರೋದು ಬಿ ರಾಚಯ್ಯ ಜೋಡಿ ರಸ್ತೆಗೆ. ನಾವಿವಾಗ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಒಳಗಡೆ ಹೋಗ್ತಾ ಇದ್ದೀವಿ. ಚಾಮರಾಜನಗರದ ಜಿಲ್ಲಾ ಕಾರಾಗೃಹ. ನಮ್ಮ ಚಾಮರಾಜನಗರದ ಸ್ಲೋಗನು ನಮ್ಮ ಚೆಲುವ ಚಾಮರಾಜನಗರ ಅಂತ. ಇಲ್ಲೇ ಕೃಷ್ಣಪ್ಪ ಸರ್ಕಲ್ ಹತ್ರ ನಿಂತ್ಕೊಂಡ್ರೆ ಎದುರುಗಡೆನೆ ಈ ದೇವಸ್ಥಾನ ಕಾಣುತ್ತೆ, ಶ್ರೀ ಚಾಮರಾಜೇಶ್ವರ ದೇವಸ್ಥಾನ. ಇದು ಚಾಮರಾಜನಗರದ ಡಾಕ್ಟರ್ BR ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣ. ಇವಾಗ ನಾನು ನಿಮ್ಮನ್ನು ಕರ್ಕೊಂಡು ಚಾಮರಾಜನಗರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ, ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಹಾಗೆ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂದರೆ, ನಾನು ಮತ್ತು ನಮ್ಮ ಇಡ್ಲಿ ಅವರು ಇವತ್ತು ಚಾಮರಾಜನಗರ ಸಿಟಿ ರೌಂಡ್ ಹೊಡಿಯೋಕೆ ಹೋಗ್ತಾ ಇದ್ವಿ. ನಮ್ಮ ಚಾಮರಾಜನಗರದಲ್ಲಿ ಏನೇನಿದೆ, ಏನೇನು ವಿಶೇಷ ಇದೆ ಅದನ್ನೆಲ್ಲ ನಮ್ಮ ವಿಡಿಯೋ ಮೂಲಕ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೊಂದು ಸರಿ ನಮ್ಮ ಇಡ್ಲಿ ಅವರು ಹೇಳ್ತಾರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ. ಇನ್ಯಾಕ್ ದಡ ವಿಡಿಯೋನ ಇಲ್ಲಿಂದ ಶುರು ಮಾಡೋಣ ಬನ್ನಿ. ಹುಲಿಗಳ ನಾಡು, ಕಲೆಗಳ ಬೀಡು, ಜಾನಪದಗಳ ತವರೂರು ನಮ್ಮ ಜಿಲ್ಲೆ ಚಾಮರಾಜನಗರ. 1998ಕ್ಕೂ ಮೊದಲು ಚಾಮರಾಜನಗರ ಜಿಲ್ಲೆ ಮೈಸೂರಿನ ಒಂದು ಭಾಗವಾಗಿತ್ತು. 1998ರ ನಂತರ ಸ್ವತಂತ್ರ ಜಿಲ್ಲೆಯಾಗಿ ಬೇರ್ಪಟ್ಟು ಇಂದಿಗೆ 25 ವರ್ಷ ಆಗಿ ಬೆಳ್ಳಿ ಮಹೋತ್ಸವನ ಕೂಡ ಆಚರಿಸಿತು. ಚಾಮರಾಜನಗರದಲ್ಲಿ ಒಟ್ಟು 5 ತಾಲೂಕುಗಳಿದ್ದು, ಚಾಮರಾಜನಗರ, ಯಳಂದೂರು, ಗುಂಡ್ಲುಪೇಟೆ, ಕೊಳ್ಳೇಗಾಲ ಮತ್ತು ಅನೂರು ಇತ್ತೀಚೆಗೆ ಹೊಸದಾಗಿ ರಚಿಸಲ್ಪಟ್ಟ ತಾಲೂಕಾಗಿದೆ. ನಾವಿವಾಗ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಮಧ್ಯೆ ಇರುವಂಥ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ನಾವಿವಾಗ ಪ್ರೆಸೆಂಟ್ ಹೋಗ್ತಾ ಇರೋದು ಚಾಮರಾಜನಗರದ RTO ಆಫೀಸ್ಗೆ. ಈ ಕಡೆ ಬೈಪಾಸ್ ರೋಡಲ್ಲಿ ಹೋಗ್ತೀನಿ, ಮತ್ತು ಇದು ಬೈಪಾಸ್ ರೋಡಲ್ಲೂ ಹೋಗ್ಬೋದು ಮತ್ತು ಮೈನ್ ರೋಡಲ್ಲಿ ಕೂಡ ಬರ್ಬೋದು. ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ಮೈನ್ ರೋಡಲ್ಲಿ. ನಾವು ಬಂದಿದ್ದು ಸಂತೆಮಳ್ಳಿ ಸರ್ಕಲಿಂದ. ಅದಕ್ಕೋಸ್ಕರ ಈ ಕಡೆ ಎಲ್ಲ ಹತ್ರ ಇದೆ ಅಂದ್ಬಿಟ್ಟು ಈ ಕಡೆಯಿಂದ ಬರ್ತಾ ಇದ್ದೀವಿ. ನಾವಿವಾಗ ಚಾಮರಾಜನಗರದ RTO ಆಫೀಸ್ ಹತ್ರ ಬಂದಿದ್ದೀವಿ. RTO ಆಫೀಸ್ ಹೆಂಗೈತೆ ನೋಡ್ಬಿಡಿ ಒಂದ್ಸರಿ. ನಮ್ಮದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಕೆಲಸನೂ ಆದಂಗೆ ಆಗುತ್ತೆ, ನಮ್ಮ ಬ್ಲಾಗು ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು RTO ಆಫೀಸ್ ಹತ್ರ ನಿಮಗೂ ಕೂಡ ತೋರಿಸೋಣ ಅಂತ ಬಂದ್ವಿ. ನಮ್ಮ ಇಡ್ಲಿ ಅವರು ನಿಂತಿದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ತುಂಬ ದೂರ ಇದೆ ಸಿಟಿಯಿಂದ ಸ್ವಲ್ಪ, ಬಟ್ ರೋಡೆಲ್ಲ ಚೆನ್ನಾಗಿರೋದ್ರಿಂದ ಪರವಾಗಿಲ್ಲ, ಬರ್ಬೋದು. ನಮ್ಮ ಜಿಲ್ಲೆಯ RTO ನಂಬರ್ ಬಂದು KA10 ಮತ್ತು ಚಾಮರಾಜನಗರದ ಪಿನ್ ಕೋಡ್ ಬಂದು 571313. ನಮ್ಮದು ಗಡಿ ಜಿಲ್ಲೆ. ಇದು ಕೇರಳ ಮತ್ತು ತಮಿಳುನಾಡು ಎರಡೂ ರಾಜ್ಯ ಜೊತೆಗೆ ತನ್ನ ಗಡಿನ ಹಂಚ್ಕೊಂಡಿದೆ. ನಮ್ಮ ಇಡ್ಲಿ ಆಲ್ರೆಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನಿಂತಿದ್ದಾಳೆ. RTO ಆಫೀಸ್ ಹೊರಗಡೆ ಈ ಥರ ಪೋಸ್ಟ್ಗಳು ಹಾಕಿದ್ದಾರೆ, ಅಂದರೆ ರಸ್ತೆ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ ಅಂತ. RTO ಆಫೀಸ್ ಕೆಲಸ ಮುಗೀತು. ನಮ್ಮ ಇಡ್ಲಿಯವರು ಹೆಲ್ಮೆಟ್ ಹಾಕಿ ರೆಡಿ ಆಗ್ಬಿಟ್ಟವ್ರೆ. ಸ್ಟಾರ್ಟ್ ಮಾಡು, ಕೀ ಹಾಕಪ್ಪ ಫಸ್ಟು, ಹೊರಡೋಣ ನಡಿ. ಇವಾಗ ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗೆ ನೋಡೋಣ, ಇದೇ ನೋಡ್ಕೊಳ್ಳಿ ಇನ್ನೊಂದು ಸರಿ. ನಮ್ಮ ಚಾಮರಾಜನಗರದ RTO ಆಫೀಸ್. ನಾವಿವಾಗ RTO ಆಫೀಸಿಂದ ಬೈಪಾಸ್ಗೆ ಬಂದಿದ್ದೀವಿ. ಅಂದರೆ ಬೈಪಾಸ್ ಅಂದರೆ ಇದು ಗುಂಡ್ಲುಪೇಟೆ ಮತ್ತು ಸತ್ತಿ ರೋಡ್ ಹೋಗುವಂಥ ಬೈಪಾಸ್ ಇದು. ನಾವಿವಾಗ ಪೂರ್ತಿ ಸಿಟಿಯಿಂದ ಹೊರಗಡೆನೇ ಇದ್ದೀವಿ. ಇವಾಗ ಸಿಟಿಗೆ ಹೋಗ್ಬೇಕು ಒಳಗಡೆ. ಮೇಯ್ನಾಗಿ ನಾವು ಮೊದಲು ಬಂದಿದ್ದೆ RTO ಆಫೀಸ್ಗೆ. ಕಾರಣ ಇಷ್ಟೇ, ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಪೂರ್ತಿ ವಿಡಿಯೋ ಕವರ್ ಮಾಡೋಣ ಅಂತ ಇಲ್ಲಿ ಬಂದ್ವಿ ಡೈರೆಕ್ಟ್. ನಮ್ಮ ಚಾಮರಾಜನಗರದ ರಸ್ತೆಗಳು ಈ ಥರ ಇಂಪ್ರೂವ್ ಆಗ್ತಾ ಇದೆ. RTO ಆಫೀಸಿಂದ ಬಂದಿದ್ದು ನಾವು ಡೈರೆಕ್ಟು ಗುಂಡ್ಲುಪೇಟೆ ಸರ್ಕಲ್ಗೆ. ಇದೇ ನೋಡಿ ಗುಂಡ್ಲುಪೇಟೆ ಸರ್ಕಲ್ಲು, ಅಂದರೆ ಇನ್ನೂ ಮುಂದೆ ಇದೆ ಸ್ವಲ್ಪ. ಮೊದಲು ಇದು ಹಳೆ RTO ಆಗಿತ್ತು. ಒಂದು ನಿಮಿಷ, ಇದಲ್ಲ, ಇದೊಂದು ಕನ್ವೆನ್ಷನ್ ಹಾಲ್ ಇದು, ಅಥವಾ ಆಫೀಸ್ ಇದು. ಇದೇ ನೋಡಿ ಗುಂಡ್ಲುಪೇಟೆ ಸರ್ಕಲ್ಲು, ಬಟ್ ಬೇರೆ ಬೇರೆ ನೇಮ್ ಕೊಟ್ಟಿದ್ದಾರೆ, ಆದರೂ ಹೆಸರು ಹಂಗೆ ಉಳಿಯುತ್ತೆ. ಇಲ್ಲಿ ಕಾಣ್ತಾ ಇದ್ದೀರಾ ಬಿಲ್ಡಿಂಗು, ಇದೇ RTO ಆಫೀಸ್ ಆಗಿದೆ. ಇವಾಗ ಹಿಂಗೆ ಡೈರೆಕ್ಟ್ ಹೋದರೆ ಗೌರ್ಮೆಂಟ್ ಬಸ್ ಸ್ಟಾಪ್ ಬರುತ್ತೆ, ಮತ್ತು ಬಲಗಡೆ ಹೋದರೆ ಸತ್ತಿ ರೋಡ್ ಬರುತ್ತೆ.
ಸಿಕ್ಕಾಪಟ್ಟೆ ಬಿಸಿಲೈತೆ ಗುರು. ನಮ್ಮ ಇಡ್ಲಿ ಹೆಲ್ಮೆಟ್ ಹಾಕೋ ಕೂತ್ಬಿಟ್ಟಾಳೆ ಬೈಕ್ ಓಡಿಸ್ತಾ. ನಮ್ಗಂತೂ ನಾನು ಹೆಲ್ಮೆಟ್ ತಗೊಳ್ಳೋಣ ಅನ್ಕೊಂಡೆ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಗುಂಡ್ಲುಪೇಟೆ ಸರ್ಕಲಿಂದ ಬಂದಿದ್ದು ನಾವು ಇಲ್ಲಿ ರೈಟಿಗೆ ತಗೊಳ್ತಾ ಇದ್ದೀವಿ. ರೈಟ್ಗೆ ಹೋದರೆ ಇದು ಸತ್ತಿ ರೋಡ್ ಜಾಯಿಂಟ್ ಆಗುತ್ತೆ. ಚಾಮರಾಜನಗರದಿಂದ ಗುಂಡ್ಲುಪೇಟೆ ಸುಮಾರು 33 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ. ಮತ್ತು ಇಲ್ಲಿ ಸತ್ಯಮಂಗಲ ಒಂದು 76 ಕಿಲೋಮೀಟ್ರ್ ಬರುತ್ತೆ. ಸತ್ಯಮಂಗಲ ಹೋಗೋ ರೋಡಲ್ಲಿ ಒಂದು ಅಣೆಕಟ್ಟಿದೆ, ಹೌದು ಸುವರ್ಣವತಿ ಅಣೆಕಟ್ಟು. ಅಲ್ಲಿನ ಕೃಷಿಗೆಲ್ಲ ಅದನ್ನೇ ತುಂಬ ಜಾಸ್ತಿ ಬಳಸ್ತಾರೆ. ಒಂದು ಪ್ರವಾಸಿ ತಾಣ ಅಂತ ಕೂಡ ಹೇಳ್ಬೋದು, ಟೂರಿಸಮ್ ಪ್ಲೇಸ್ ಅದು. ಆ ಸುವರ್ಣವತಿ ಡ್ಯಾಮು ಚಾಮರಾಜನಗರದಿಂದ ಸುಮಾರು 16 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಮ್ಮ ಚಾಮರಾಜನಗರ ಕೇರಳ ಮತ್ತು ತಮಿಳ್ನಾಡು ಜೊತೆ ಗಡಿ ಹಂಚ್ಕೊಂಡಿದ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ 93% ಅಷ್ಟು ಕನ್ನಡ ಬಳಸ್ತೀವಿ. ಅದರಿಂದ ನಮ್ಮ ಜಿಲ್ಲೆ ಅತಿ ಹೆಚ್ಚು ಕನ್ನಡ ಬಳಸೋದ್ರಲ್ಲಿ 3ನೇ ಸ್ಥಾನದಲ್ಲಿದೆ. ಇದು ನಮ್ಮ ಚಾಮರಾಜನಗರದವ್ರಿಗೆಲ್ಲ ಹೆಮ್ಮೆ. ಇದು ತುಂಬ ಖುಷಿಯಾಗೋಂಥ ವಿಚಾರ. ಮಧ್ಯೆ ಮಧ್ಯೆ ನಾವು ನಮ್ಮ ಇಡ್ಲಿಯವ್ರಿಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ದೀವಿ. ನೋಡ್ಕೊಳ್ಳಿ, ಇದೇನೆ ತಮಿಳ್ನಾಡು ಅಂದರೆ ಸತ್ತಿ ರೋಡ್ಗೆ ಹೋಗೋಂಥ ರೋಡ್ ಅದು ಹಿಂದಗಡೆ. ಇವಾಗ ನೀವು ಎದುರುಗಡೆ ನೋಡ್ತಾ ಇರೋದು ಚಾಮರಾಜನಗರದ ಜೂನಿಯರ್ ಕಾಲೇಜು. ಹಿಂದ್ಗಡೆ ಕೂಡ ಇದೆ ಬಿಲ್ಡಿಂಗು, ತುಂಬ ದೊಡ್ಡದಾಗಿದೆ ಕಾಲೇಜು. ಇಲ್ಲಿ ಬಾಯ್ಸ್ ಮತ್ತು ಗರ್ಲ್ಸು ಕೋಯೆಡ್ ಕಾಲೇಜ್ ಕೂಡ ಇದೆ. ಆಗಸ್ಟ್ 15, 1997ರಲ್ಲಿ ಗೋಲ್ಡನ್ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಉಡುಗೊರೆಯಾಗಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ JH ಪಾಟೀಲ್ರವರು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ನಮ್ಮ ಜಿಲ್ಲೆನ ಉದ್ಘಾಟನೆ ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳು ಅಂತ ಬಂದರೆ ಸಿಕ್ಕಾಪಟ್ಟೆ ಪ್ಲೇಸ್ಗಳಿದ್ದಾವೆ. ಅದರಲ್ಲಿ ಮೇಯ್ನಾಗಿ ಬರೋದು ಅಂದರೆ ನಾವು ಮೊದಲು ಕಾಡುಗಳನ್ನ ಪಟ್ಟಿ ಮಾಡ್ಬೋದು. ಅಂದಾಗೆ ಇದರಲ್ಲಿ ಬಂಡೀಪುರ ಕಾಡಿದೆ, BRT ಇದೆ, ಮಲೆ ಮಹದೇಶ್ವರ ಬೆಟ್ಟದ ಕಾಡುಗಳು ಕೂಡ ಇದ್ದಾವೆ. ಬಂಡೀಪುರ ಮತ್ತು ಬೆಳಗಿರಂಗನ ಬೆಟ್ಟದ ಕಾಡುಗಳನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಿದ್ದೀವಿ. ಹಾಗೆ BRT ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕೂಡ ಬೆಳಗಿರಂಗನ ಬೆಟ್ಟದ ಕಾಡನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇವರು ನಾವು ಹಿಂಗೆ ಮಾತಾಡ್ಕೊಂಡು KSRTC ಬಸ್ ಸ್ಟ್ಯಾಂಡ್ ಎದುರುಗಡೆ ಬಂದುಬಿಟ್ಟಿದ್ವಿ. ಇದೇ ನೋಡಿ ಚಾಮರಾಜನಗರದ KSRTC ಬಸ್ ಸ್ಟ್ಯಾಂಡು, ಹೊಸದಾಗಿ ನಿರ್ಮಿಸಿರುವಂಥ KSRTC ಬಸ್ ಸ್ಟ್ಯಾಂಡ್ ಇದು. ಇದೇ ಥರ ಕೊಳ್ಳೇಗಾಲದಲ್ಲೂ ಕೂಡ ಹೋದ ವರ್ಷ KSRTC ಬಸ್ ಸ್ಟ್ಯಾಂಡ್ನ ಹೊಸದಾಗಿ ನಿರ್ಮಿಸಿದರು. ಒಳಗಡೆ ಕೂಡ ಚೆನ್ನಾಗಿದೆ. ನಾವು ಕಾಲೇಜ್ ಹೋಗ್ತಿದ್ದಾಗ ಇಲ್ಲಿ ಬಂದು ಬಸ್ ಹತ್ಕೊಂಡು ಊರಿಗೆ ಹೋಗ್ತಾಯಿದ್ವಿ. ಇವಾಗ ನೆನಪು ಅಷ್ಟೇ. ನಾವಿವಾಗ ಬಂದಿರೋದು ಬಿ ರಾಚಯ್ಯ ಜೋಡಿ ರಸ್ತೆಗೆ. ಇದೇ ರೋಡಲ್ಲಿ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಜಿಲ್ಲಾ ಆಸ್ಪತ್ರೆ, ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆ. ಇದು ಹೊಸದಾಗಿ ಕೂಡ ನಿರ್ಮಿತ ಆಗಿದೆ. ಎಲ್ಲಿ ಅಂದರೆ ಎಡಬೆಟ್ಟ ಅಂತ ಇದೆ, ಅಲ್ಲಿ ಎಡಬೆಟ್ಟದ ಹತ್ರ ಜಿಲ್ಲಾ ಆಸ್ಪತ್ರೆ ಕೂಡ ಇನ್ನೊಂದಿದೆ ದೊಡ್ಡದು. ಇಲ್ಲಿ ಪ್ರೆಸೆಂಟು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡಿಬಿಟ್ಟಿದ್ದಾರೆ ಈ ಹಾಸ್ಪಿಟ್ಲನ್ನ. ಸ್ಟ್ರೈಟ್ ನಡಿ ಹೋಗ್ತಾ ಇದ್ದೀವಿ ಮುಂದೆ. ಚಾಮರಾಜನಗರನ ನಿಮಗೆ ತೋರಿಸ್ತಾ, ಇದು ಚಾಮರಾಜನಗರ ಜಿಲ್ಲೆಗೆ ವಿದ್ಯುತ್ ಸರಬರಾಜು ಮಾಡುವಂಥ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ. ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಇದೆ. ಲಾಸ್ಟ್ ಟೈಮ್ ನಾನು ಮತ್ತೆ ಇಡ್ಲಿ ಬಂದಿದ್ವಿ ದಿ ಶಾರ್ಕ್ ಕಫೆ ಅಂತ. ಇವತ್ತು ನಮ್ಮ ಇಡ್ಲಿ ಸ್ಕೂಟಿ ಓಡಿಸೋದು ಕಲ್ತಿರೋದ್ರಿಂದ ನಮಗೊಂದು ಬೆನಿಫಿಟ್ ಏನಪ್ಪ ಅಂದರೆ ಹಿಂದ್ಗಡೆ ಕೂತ್ಕೊಂಡು ನಾವು ಆರಾಮಾಗಿ ವಿಡಿಯೋ ಮಾಡ್ಬೋದು. ನಮ್ಮ ಜಿಲ್ಲೆಯವರು ಕಲೆನ ತುಂಬ ಇಷ್ಟಪಡ್ತೀವಿ. ಅದಕ್ಕೋಸ್ಕರ ನಾವು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಬಸವೇಶ್ವರ ಚಿತ್ರಮಂದಿರ. ಅದರ ಎದುರುಗಡೆನೆ ನಮ್ಮ ಜಿಲ್ಲೆಯ DC ಆಫೀಸ್ ಇದೆ, ಜಿಲ್ಲಾಧಿಕಾರಿ ಭವನ, ಆಡಳಿತ ಭವನ. ಒಳಗಡೆ ಗುರು, ನಾವಿವಾಗ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಡ್ರೈವರ್ ಕೂಡ ಚೇಂಜ್ ಆಗಿದ್ದೀವಿ. ನಮ್ಮ ಇಡ್ಲಿಯವರು ಹಿಂದ್ಗಡೆ ಕೂತ್ಬಿಟ್ಟಿದ್ದಾರೆ. ಒಳಗಡೆ ನೋಡಿದ ಮತ್ತು ಅದ್ಯಾಕೆ ಒಳಗಡೆ ಬರಲ್ಲ ಅಂತಿದೆ. ಗುರುಗಳು ಒಳಗಡೆ ನೋಡಿಲ್ಲ, DC ಆಫೀಸ್ ಒಳಗಡೆ ನೋಡು ಬಾ ಅಂತ ಹೇಳ್ತಾ ಇದ್ದೀನಿ. ಅದೇನಿಕ್ಕೆ ಅಂತ ಹೇಳೋದು. ನಮ್ಮ DC ಆಫೀಸ್ ಹೆಂಗಿದೆ ಗೊತ್ತಾ? ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಇದೆ ಅಂತ. ಇಲ್ಲಿ ತನಕ ಯಾರೆಲ್ಲ ನೋಡಿರಲ್ಲ ನೋಡ್ಕೊಬಿಡಿ ಸರಿ. ಅದ್ಭುತವಾಗಿ ಕಾಣುತ್ತೆ DC ಆಫೀಸ್ ಮಾತ್ರ. ಹೆಂಗೆ ಕಾಣ್ತಾ ಇದೆ ನೋಡಿ ಅಲ್ಲಿ. ಹೆಂಗಿದೆ ಇಡ್ಲಿ? ಸುವರ್ಣ ಕರ್ನಾಟಕ ಜಿಲ್ಲಾ ಆಡಳಿತ ಭವನ.
ಡಿ ಸಿ ಆಫೀಸ್ ಒಳಗಡೆ ಈ ಥರ ಪಾರ್ಕಿಂಗ್ ಪಾರ್ಕ್ ಎಲ್ಲ ಇದೆ, ನೀಟಾಗಿದೆ, ಚೆನ್ನಾಗೈತೆ. ಹಂಗೆ ಇಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಕೂಡ ಇದೆ. ಅದ್ರ ಒಳಗಡೆ ಒಂದು ಬರ್ತಿದ್ದಾರೆ ಸ್ಲೋಗನು, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಬಟ್ ಎಷ್ಟರ ಮಟ್ಟಿಗೆ ಅಂತ ಇಲ್ಲಿ ತನಕ ಗೊತ್ತಿಲ್ಲ. ಇವರು ಡಿ ಸಿ ಆಫೀಸ್ ಮುಂದೆ ಇರುವಂಥದ್ದು ಬಸವೇಶ್ವರ ಚಿತ್ರಮಂದಿರ. ಇಲ್ಲಿ ಕನ್ನಡದ ಮೂವಿಗಳನ್ನೆಲ್ಲ ಇಲ್ಲೇ ನೋಡ್ತಾರೆ, ಮ್ಯಾಕ್ಸಿಮಮ್ ಚೆನ್ನಾಗಿ ಆಗ್ತಾರೆ. ಅಟ್ ಪ್ರೆಸೆಂಟ್ ಇವತ್ತು ಬಡೇ ಮಿಯಾ ಛೋಟಾ ಮಿಯಾ ಮೂವಿ ಹಾಕ್ಬಿಟ್ಟಿದ್ದಾನೆ ಹಿಂದಿ. ಇದು ಇನ್ನೊಂದೇನಪ್ಪ ಅಂದರೆ ಇದು ಇದು ಇಲ್ಲಿಂದ ಕೇಗುಡಿ ಮತ್ತು ಬಿ ಆರ್ ಹಿಲ್ಸ್ಗೆ ಹೋಗುವಂಥ ರಸ್ತೆ. ಇದು ಇಲ್ಲಿಂದ ಬಿ ಆರ್ ಹಿಲ್ಸು 48 ಕಿಲೋಮೀಟ್ರ್ ಇದೆ. ಹಲೋ ಇಡ್ಲೆ, ಹೋಗಿದೆಯಾ ನೀನು? ಈ ಕಡೆಯಿಂದ ಹೋಗೋಣ ನೆಕ್ಸ್ಟ್ ಟೈಮ್. ಇದು ಚಾಮರಾಜನಗರದ ಸಿದ್ಧ ಮಲ್ಲೇಶ್ವರ ವಿರಕ್ತ ಮಠ. ಒಳಗಡೆ ತುಂಬ ಚೆನ್ನಾಗಿದೆ. ಇಲ್ಲಿ ಮದುವೆ ಫಂಕ್ಷನ್ಗಳು ಕೂಡ ಮಾಡ್ತಾರೆ ಇಲ್ಲಿ. ಅದ್ರ ಪಕ್ಕದಲ್ಲಿ ಚಾಮರಾಜನಗರದ ಗ್ರಾಮಾಂತರ ಪೊಲೀಸ್ ಠಾಣೆ ಇದೆ. ಇಲ್ಲಿ ನೋಡ್ತಿದ್ದಾರಲ್ಲ, ಇದೇ ಚಾಮರಾಜನಗರ ಗ್ರಾಮಾಂತರ ಪೊಲೀಸ್ ಠಾಣೆ. ಇದ್ರ ಮುಂದೆ ಹೋಯಿತು ಅಂದರೆ ಅಲ್ಲಿ ಒಳಗಡೆ ಹಾಸ್ಪಿಟಲ್ ಇದೆ, JSS ಹಾಸ್ಪಿಟಲ್ಲು. ಅದ್ರ ಮುಂದೆ ಇವಾಗ ಸ್ವಲ್ಪ ಮುಂದೆ ಹೋಗ್ತೀನಿ, ಅಲ್ಲಿ ಇನ್ನೊಂದು ಸ್ಪೆಷಲ್ ಪ್ಲೇಸ್ ಇದೆ, ತೋರಿಸ್ಕೊಡ್ತೀನಿ ಬನ್ನಿ. ನಾನು ಹೇಳಿದ್ನಲ್ಲ ಒಂದು ಸ್ಪೆಷಲ್ ಪ್ಲೇಸ್ ಹತ್ರ ಕರ್ಕೊಂಬರ್ತೀನಿ ಅಂತ. ಸ್ಪೆಷಲ್ ಪ್ಲೇಸ್ ಅಂತ ಏನಿಲ್ಲ, ಚಾಮರಾಜನಗರದ ಒಂದು ವಿದ್ಯಾಕೇಂದ್ರ ಇದು. ಅಂದರೆ ಸ್ವಲ್ಪ ನಮ್ಮ ಏರಿಯಾಗೆ ಇದು ಮಹಿಳೆಯರಿಗೆ ಅಂತ ಮೀಸಲಿರುವಂಥ ದೊಡ್ಡ ಕಾಲೇಜ್ ಅಂತ ಹೇಳ್ಬೋದು ಅಷ್ಟೇ. ಅಲ್ಲಿಗೆ ಕರ್ಕೊಂಬಂದಿದ್ದೀನಿ. ಯಾವುದಂತ ನೀವು ಗೆಸ್ ಮಾಡಿ, ವಿಡಿಯೋ ಕಂಟಿನ್ಯೂ ಆಗೋಕ್ಕೂ ಮೊದಲು. ಹೌದು, ನಾನಿವಾಗ ನಿಮ್ಮನ್ನು ಕರ್ಕೊಂಬಂದಿರೋದು ಚಾಮರಾಜನಗರದ JSS ಮಹಿಳಾ ಕಾಲೇಜ್ ಹತ್ರ. ತುಂಬ ದೊಡ್ಡ ಕಾಲೇಜು. ಇಲ್ಲಿ ಯಾವ್ಯಾವ ಕೋರ್ಸ್ ಇದ್ದಾವೆ ಇಲ್ಲಿ ಗೊತ್ತಿಲ್ವಾ? ಇಲ್ಲಿ PU ಡಿಗ್ರಿ ಹೈಸ್ಕೂಲು ಎಲ್ಲದನ್ನು ಕೂಡ ಇದೆ. M.Tech ತನಕ ಇದೆಯಾ? M.Tech ಇಲ್ಲ, M.Com ಇದೆ, ಮತ್ತೆ B.Ed ಇದೆ. ಅಂದರೆ ಪೂರ್ತಿ LKG ಇಂದನೂ ಇದೆಯಾ? LKG ಇಂದ ಐತೆ, ಪ್ರೈಮರಿ ಇದೆ ಏನೋ ಗೊತ್ತಿಲ್ಲ, ಹೈಸ್ಕೂಲ್ ಐತೆ. ಪ್ರೈಮರಿ ಇಲ್ಲದೆ ಹೈಸ್ಕೂಲ್ ಇದೆಯಾ? 8th 9th 10th ಐತೆ. ಹೌದಾ? ಅಂದರೆ ನಿನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಇದು JSS ಕಾಲೇಜಲ್ಲಿ. ನಮ್ಮನ್ನೇನಾರ ಒಳಗಡೆ ಬಿಡ್ತಾರಾ? ಸದ್ಯಕ್ಕಿಲ್ಲ. ಇನ್ನೊಂದೇನಪ್ಪ ಅಂದರೆ ಚಾಮರಾಜನಗರದ JSS ಕಾಲೇಜಲ್ಲಿ ಓದ್ತಿರುವಂಥ ಹುಡುಗಿರಿಗೆ ಒಂದು ರಿಕ್ವೆಸ್ಟು, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ಚಾಮರಾಜನಗರದವರು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನೋಡಿ, JSS ಹಾಸ್ಪಿಟಲ್ಲು 24/7 ಇಲ್ಲಿ ಸರ್ವಿಸ್ ಇರುತ್ತೆ. ಮತ್ತು ಈ ಕಡೆ ಹೋದರೆ ಹೌಸಿಂಗ್ ಬೋರ್ಡು ಬಂದು ನೋಡಿ. ಇಲ್ಲಿ ನಾವು ಮೊದಲು ಮೂವಿಗಳಲ್ಲೆಲ್ಲ ನೋಡ್ತಾ ಇದ್ವಿ ಹೆಂಗಿದೆ ಜೈಲು ಅಂತ. ಜೈಲು ಹೊರಗಡೆಯಿಂದ ಸದ್ಯಕ್ಕೆ ಹಿಂಗಿದೆ. ಚಾಮರಾಜನಗರದ ಜಿಲ್ಲಾ ಕಾರಾಗೃಹ ಇದೇನೆ, ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಒಳಗಡೆ ನಮ್ಮಂಥವ್ರನ್ನ ಎಂಟ್ರಿ ಇಲ್ಲ. ಏನಾರ ನೋಡಬೇಕು ಅಂದರೆ ಪರ್ಮಿಷನ್ ತಗೊಂಡು ಹೋಗಿ ನೋಡಬೇಕಾಗತ್ತೆ. ಇವಾಗ ಅದರಿಂದ ಸ್ವಲ್ಪ ಒಂದು 200 - 300 ಮೀಟ್ರ್ ಬಂತು ಅಂದರೆ ಜಿಲ್ಲಾ ನ್ಯಾಯಾಲಯ ಕೂಡ ಇಲ್ಲೇ ಇದೆ. ಬಂತು ನೋಡಿ, ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯ ಇದೇ ನೋಡಿ. ಚಾಮರಾಜನಗರ ಜಿಲ್ಲಾ ಸತ್ರ ನ್ಯಾಯಾಲಯ ಚಾಮರಾಜನಗರ. ರೆಡ್ ಪೇಂಟ್ ಹೊಡೆದು ನಿಲ್ಲಿಸ್ಬಿಟ್ಟವ್ರೆ. ಇದು ಚಾಮರಾಜನಗರದ ಅಂಬೇಡ್ಕರ್ ಭವನ. ಇದಿರೋದು ಸತ್ತಿ ರೋಡಲ್ಲಿ, ಅಂದರೆ ಸ್ವಲ್ಪ ಒಳಗಡೆ ಬರಬೇಕು. ಆವಾಗಲೇ ತೋರಿಸಿದ್ನಲ್ಲ, ಚಾಮರಾಜನಗರದ ಜೂನಿಯರ್ PU ಕಾಲೇಜ್ ಇದು. ನಮ್ಮ ಹುಡುಗರು, ಚಾಮರಾಜನಗರದ ಹುಡುಗರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಕೆಳಗಡೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅಲ್ಲ ಇದೆ, ಬಾ ಕರ್ಕೊಂಡು ಹೋಗ್ತೀನಿ. ನಮ್ಮ ಇಡ್ಲಿ ಇವಾಗ ಜ್ಯೂಸ್ ಕುಡಿಬೇಕು. ಇಲ್ಲಿ ನೋಡು, ಕ್ರೇನ್ಗಳು, ಇಡ್ಲಿ ಇವೆಲ್ಲ. ನೀವು ಬೇರೆ ಬೇರೆ ಸಿಟಿಗೆ ಹೋಗಿರ್ತೀರಾ, ಬೇರೆ ಬೇರೆ ಸ್ಟೇಟ್ಗೆ ಹೋಗಿರ್ತೀರಾ, ಅಲ್ಲೆಲ್ಲ ನೀವು ನೋಡ್ಬೋದು ಐ ಲವ್ ಮೈಸೂರು, ಐ ಲವ್ ಗೋವಾ, ಐ ಲವ್ ಶಿವಮೊಗ್ಗ ಅಂತೆಲ್ಲ ಇದೆ. ಇಡ್ಲಿ ನೋಡಿದೆಯಾ? ಎಲ್ಲೆಲ್ಲಿ ಆ ಥರ ಫೋಟೋ ತಗೊಂಡಿದೆಯಾ? ಕೊಳ್ಳೇಗಾಲದಲ್ಲಿ ಇದೆ. ಕೊಳ್ಳೇಗಾಲದಲ್ಲಿ ಏನಂತ ಇದೆ? ಕೊಳ್ಳೇಗಾಲದಲ್ಲಿ ಕೂಡ ಐ ಲವ್ ಕೊಳ್ಳೇಗಾಲ ಅಂತ ಇದೆ.
ಆದರೆ ನಮ್ಮ ಚಾಮರಾಜನಗರದಲ್ಲಿ ಐ ಲವ್ ಚಾಮರಾಜನಗರ ಅಂತ ಇಲ್ಲ, ನಮ್ಮ ಚಾಮರಾಜನಗರಕ್ಕೆ ಬೇರೆಯೇ ಹೆಸರಿದೆ. ಹೌದು, ನಮ್ಮ ಚಾಮರಾಜನಗರದ ಸ್ಲೋಗನು ನಮ್ಮ ಚೆಲುವ ಚಾಮರಾಜನಗರ ಅಂತ. ಇಲ್ಲೇ ಸುತ್ತಾಡಿ ಸಾಕಾಯ್ತು ಇಡ್ಲಿ ಸುತ್ತಾಡಿ ಸಾಕಾಗಿ ಇವಾಗ ಏನೋ ಸ್ನ್ಯಾಕ್ಸ್ ಬೇಕು ಅಂದ್ಬಿಟ್ಟು ಕರ್ಕೊಂಬಂದವಳೆ ನಮ್ಮ ಇಡ್ಲಿ. ಇಲ್ಲಿಗೆ ಇಲ್ಲೊಂದು ಜ್ಯೂಸ್ ಹಬ್ಬ ಹತ್ರ ಕರ್ಕೊಂಬಂದಿದ್ದಾಳೆ. ಏನು ತಗೋತಾಳೆ ನೋಡೋಣ. ನಾನು ಮತ್ತು ನಮ್ಮ ಇಡ್ಲಿ ಇಬ್ಬರು ಒಂದು 2 ವೆಜ್ ರೋಲ್ ಆರ್ಡ್ರ್ ಮಾಡಿದ್ವಿ. ಇಡ್ಲಿ ನಿಂದೆ ಯಾವುದು? ನಂದು ವೆಜ್ಜು. ವೆಜ್ ಚೀಸ್ ಹೇಳಿದ್ಲು. ನಮ್ಮದು ಒಂದು ವೆಜ್ಜು. 2 ವೆಜ್ಜೇನೆ. ಒಂದು ವೆಜ್ಜು ಒಂದು ಚೀಸ್. ಒಂದು ವೆಜ್ಜು ಮತ್ತು ಒಂದು ಚೀಸ್ ಹೇಳಿ ಆರ್ಡ್ರ್ ಮಾಡಿ ಇವಾಗ ತಿಂತಾ ಇದ್ದೀವಿ. ಸಾಕು. ಟೇಸ್ಟ್ ನೋಡು ಹೆಂಗೈತೆ. ನಮ್ಮ ಇಡ್ಲಿ ಅವರು ಒಂದು ಮಿಲ್ಕ್ ಶೇಕ್ ತಗೊಂಡವ್ರೆ. ಯಾವುದದು ಇಡ್ಲಿ? ಸ್ಟ್ರಾಬೆರಿ ಜೀರೆಗಳು ಜೋರಾಗಳು ಅಂತ. ಹೆಂಗೈತೆ? ಮಧ್ಯಾಹ್ನ ಆಗೈತೆ. ಅದತ್ರ ಟೈಮ್ ಬಂದು ಇವಾಗ 1:21. ಒಳ್ಳೆ ಬಿಸಿಲು, ಅದಕ್ಕೂ ಒಳ್ಳೆ ಜ್ಯೂಸ್ ಕುಡಿತಾವಳೆ ನಮಗೆ. ನಾವಿವಾಗ ನಿಮ್ಮನ್ನು ಕರ್ಕೊಂಡು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಚಾಮರಾಜೇಶ್ವರ ದೇವಸ್ಥಾನದ ಹತ್ರ. ಇವಾಗ ನಮ್ಮ ಇಡ್ಲಿಯಲ್ಲಿ ಮುಂದೆ ಹೋಗ್ತಾ ಇದ್ದಾಳೆ. ಬೈಕಿಲ್ಲೇ ಪಾರ್ಕ್ ಮಾಡಿದ್ವಿ. ಅವಳು ಬಿಸಿಲು ಅಂದ್ಬಿಟ್ಟು ಮುಂದೆ ಬರಲ್ವಂತೆ ದೇವಸ್ಥಾನದ ಹತ್ರ, ಇಲ್ಲೇ ಪಾರ್ಕಲ್ಲಿ ಇರ್ತೀನಿ ಅಂತ ಹೇಳೋದು. ಚಪ್ಪ ಸರ್ಕಲ್ ಹತ್ರ ನಿಂತ್ಕೊಂಡ್ರೆ ಎದುರುಗಡೆನೆ ಈ ದೇವಸ್ಥಾನ ಕಾಣುತ್ತೆ, ಶ್ರೀ ಚಾಮರಾಜೇಶ್ವರ ದೇವಸ್ಥಾನ. ಇವಾಗ ಮಧ್ಯಾಹ್ನ ಕ್ಲೋಸ್ ಮಾಡಿದ್ದಾರೆ. ಇದರದ್ದು ತುಂಬ ಹಿಸ್ಟ್ರಿ ಇದೆ, ಮುಂದೆ ನೆಕ್ಸ್ಟು ಹೇಳ್ಕೊಡ್ತೀನಿ ಬನ್ನಿ. ಈ ಹಿಂದೆ ಚಾಮರಾಜನಗರಕ್ಕೆ ಹರಿಕೊಟಾರ ಅಂತ ಹೆಸರಿಟ್ಟಿದ್ದು. ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವ್ರ ತಂದೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರು ಇಲ್ಲಿ ನೆಲೆಸಿದ್ದರಿಂದ ಅವರ ಸ್ಮರಣಾರ್ಥಕ್ಕೆ ಈ ದೇವಸ್ಥಾನನ ಕಟ್ತಾರೆ, ಚಾಮರಾಜೇಶ್ವರ ದೇವಸ್ಥಾನನ. ಹಾಗೆ ನಮ್ಮ ಜಿಲ್ಲೆಗೆ ಚಾಮರಾಜನಗರ ಅಂತ ಹೊಸದಾಗಿ ಮರುನಾಮಕರಣ ಮಾಡ್ತಾರೆ. ಹರಿಕೊಟಾರ ಅಂತ ಇದ್ದಿದ್ದ ಹೆಸರು ಚಾಮರಾಜನಗರ ಆಗಿ ಮತ್ತೆ ಬದಲಾಗುತ್ತೆ. ಚಾಮರಾಜೇಶ್ವರ ದೇವಸ್ಥಾನ ಸೋಮವಾರದಿಂದ ಭಾನುವಾರದ ತನಕ ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 12 ಗಂಟೆ ತನಕ ಓಪನ್ ಇರುತ್ತೆ. ಮತ್ತು ಸಂಜೆ 6:30ಯಿಂದ 9:30 ತನಕ ಇರುತ್ತೆ. ಬಿಸಿಲಿಗೆ ಕಣ್ಣು ಬಿಡೋಕ್ಕಾಯ್ತಿಲ್ಲ ಅವರು, ಅಷ್ಟೊಂದು ಬಿಸಿಲು ಹೊಡಿತೈತೆ ಇಲ್ಲಂತೂ. ಈ ಜಾಗದಲ್ಲಿ ತುಂಬ ಫಂಕ್ಷನ್ಗಳು ಕೂಡ ಮಾಡ್ತಿರ್ತಾರೆ ಅವಾಗವಾಗ. ಇಲ್ಲಿ ಚಾಮರಾಜನಗರ, ಇಲ್ಲಿ ಶ್ರೀ ಚಾಮರಾಜೇಶ್ವರ ತೇರಿದೆ, ಅದು ತೋರಿಸ್ತೀನಿ ಬನ್ನಿ. ಇವಾಗ ಕ್ಲೋಸ್ ಮಾಡಿದ್ದಾರೆ. ಇದು ತೇರು ನಿಲ್ಸೋಕ್ಕೆ ಮಾಡಿರುವಂಥ ಜಾಗ. ವರ್ಷದ ಪ್ರತಿ ಆಷಾಢದಲ್ಲಿ, ಕರ್ನಾಟಕದಲ್ಲಿ ಆಷಾಢ ಟೈಮಲ್ಲಿ ಜಾತ್ರೆ ನಡೆಯುತ್ತೆ, ತೇರು ನಡೆಯುತ್ತೆ. ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ, ಬೇರೆ ಎಲ್ಲೂ ಕೂಡ ಆಗಲ್ಲ. ಆಷಾಢ ತೇರು ಅಂತಲೇ ಪ್ರಸಿದ್ಧವಾಗಿದೆ. ಇದು ಹಳೆ ತೇರು. ಇದು ಸ್ವಲ್ಪ ಏನೋ ಎಡವಟ್ಟಾಗಿ ಇದನ್ನು ಸ್ಟಾಪ್ ಮಾಡಿ ಹೊಸ ತೇರು ಕಟ್ಟಿದ್ದಾರೆ. ವರ್ಷಕ್ಕೊಂದ್ಸರಿ ಆಚೆ ತೆಗಿತಾರೆ. ಅಲ್ಲಿ ಬಂದಾಗ ಅದನ್ನು ತೋರಿಸ್ತೀನಿ. ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಚಾಮರಾಜನಗರ ಬೆಂಗಳೂರಿಂದ ಸುಮಾರು 185 ಕಿಲೋಮೀಟ್ರ್ ದೂರದಲ್ಲಿದೆ, ಮತ್ತು ಮೈಸೂರಿಂದ 60 ಕಿಲೋಮೀಟ್ರ್ ದೂರದಲ್ಲಿದೆ. ಆವಾಗಲೇ ನಾನು ತೋರಿಸಿದೆ ಪಚ್ಚಪ್ಪ ಸರ್ಕಲ್ ಅಂತ. ಪಚ್ಚಪ್ಪ ಸರ್ಕಲಿಂದ ಸುಮಾರು ಒಂದು 400ರಿಂದ 500 ಮೀಟ್ರ್ ಆಗುತ್ತೆ ಈ ದೇವಸ್ಥಾನಕ್ಕೆ ಅಷ್ಟೇ. ದೇವಸ್ಥಾನದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರಸ್ತೆಯಲ್ಲಿ ಗಣೇಶ ಕೂರಿಸ್ತಾರೆ, ಮತ್ತು ತೇರು ಕೂಡ ಇಲ್ಲೇ ಆಗುತ್ತೆ. ತೇರೊಂದು ಬೀದಿ ತೇರು ಇಲ್ಲಿ ಎಳೀತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮುಂದಗಡೆ ಇದೇ ರೋಡಲ್ಲಿ ಗಣೇಶ ಕೂರಿಸೋದು. ಚಾಮರಾಜೇಶ್ವರ ದೇವಸ್ಥಾನ ಈ ಥರ ಕಾಣ್ತೈತೆ. ಒಳಗಡೆ ಪಾರ್ಕಲ್ಲಿ ಬಂದಿದ್ದೀನಿ ನಾನು. ನಮ್ಮ ಇಡ್ಲಿ ಅವರು ಇಲ್ಲಿ ಈ ಥರ ಕೂತವ್ರೆ. ಹಲೋ, ಇದ್ಯಾಕೆ ಇದೇ ಕೂತ್ಬಿಟ್ಟಿದೆ ಇಲ್ಲಿ ಬಂದು? ವಾಟ್ ನೆಕ್ಸ್ಟ್? ಊರಲ್ಲ, ಇನ್ನೂ 1-2 ಪ್ಲೇಸ್ ಇದ್ದಾವೆ, ಅದು ತೋರಿಸ್ಬೇಕು. ಕರ್ಕೊಂಡು ಹೋಗ್ತೀನಿ ಬಾ. ಗುರು, ಇವಾಗ ಆಗಿರೋದಿಷ್ಟೇ. ನಮ್ಮ ಇಡ್ಲಿಯವರು ಜರ್ನಿನ ಕಂಟಿನ್ಯೂ ಮಾಡಲ್ಲ ಅಂತ ಹೇಳಿ ಇಲ್ಲಿಗೆ ಬ್ರೇಕ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಪ್ಲೇಸಸ್ ಇದ್ದಾವೆ, ಅದನ್ನು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಇಡ್ಲಿಯವರು ಇಲ್ಲೇ ರೆಸ್ಟ್ ಮಾಡ್ತಿರ್ತೀನಿ. ಒಂದು 1/2 ಅವರ್ ನೀನು ಒಬ್ಬ ಹೋಗಿದ್ದು ಬಾ ಅಂತ ಹೇಳಿದ್ರೆ ಕೀ ಕೂಡ ಕೊಟ್ಟಿದ್ದಾರೆ. ತಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಲಗಡೆ ಚಾಮರಾಜನಗರದ ಮಾರ್ಕೆಟ್. ಇದು ತರಕಾರಿ ಮಾರ್ಕೆಟ್. ಇದು ಪೂರ್ತಿ ಒಳಗಡೆ ಎಲ್ಲ ತರಕಾರಿ ಮಾರ್ಕೆಟ್ ಇದೆ. ಒಬ್ಬನೇ ಇದ್ದೀನಿ. ನಮ್ಮ ಇಡ್ಲಿ ಸ್ವಲ್ಪ ಬ್ರೇಕ್ ತಗೊಬಿಡ್ಲು, ಅದಕ್ಕೋಸ್ಕರ. ಇದು ಚಾಮರಾಜನಗರದ ಹಳೇ ಬಸ್ ಸ್ಟ್ಯಾಂಡು.
ಇವಾಗ ಸದ್ಯಕ್ಕೆ ಕಾರ್ ಸ್ಟ್ಯಾಂಡ್ ಆಗ್ಬಿಟ್ಟೈತೆ. ಇವಾಗಲೂ ಕೂಡ ಹಳೆ ಬಸ್ ಸ್ಟ್ಯಾಂಡ್ ಅಂತಲೇ ಹೇಳ್ತಾರೆ. ಇಲ್ಲಿ ಒಳಗಡೆ ಒಂದು ಗಣೇಶ ದೇವಸ್ಥಾನ ಇದೆ, ಸಾರಿ ಮಾರಮ್ಮನ ದೇವಸ್ಥಾನ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇವಾಗ ಇದು ಕಾರ್ ಸ್ಟ್ಯಾಂಡು ಮತ್ತು ಹಣ್ಣಿನ ಅಂಗಡಿಗಳೇ ಇಲ್ಲಿ ಶುರುವಾಗ್ಬಿಟ್ಟೈತೆ. ಅಂದರೆ ಸುಮಾರು ವರ್ಷ ಆಯಿತು ಇಲ್ಲಿ ಶುರುವಾಗಿ. ಹಿಂಗೆ ಹಿಡ್ಕೊಂಡು ಓಡಿಸೋದು ತಪ್ಪಿದೆ, ಬಟ್ ಆದರೂ ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಯಾರೂ ಇಲ್ಲ ಅದಕ್ಕೋಸ್ಕರ. ಇದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಚಾಮರಾಜನಗರ ಸಿಟಿ ಒಳಗಿರುವಂಥ ದೇವಸ್ಥಾನ ಇದು. ಇವಾಗ ನಾನು ನಿಮ್ಮನ್ನು ಡೈರೆಕ್ಟು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ ಅಲ್ಲಿ ಸಿಗೋಣ. ಮತ್ತೆ ಇಲ್ಲಿ ಒಂದು ದೇವಸ್ಥಾನ ತುಂಬ ಫೇಮಸ್ ಆಗಿದೆ. ಹೌದು, ಇಲ್ಲಿ ಕೊಳದ ಗಣೇಶ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಕೂಡ ಕರ್ಕೊಂಡು ಹೋಗಿ ತೋರಿಸ್ಬಿಡ್ತೀನಿ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದು, ಅಂದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಪಕ್ಕದಲ್ಲಿ. ಬನ್ನಿ ಒಳಗಡೆ, ಸ್ವಲ್ಪ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿ ನೋಡ್ಕೊಂಡು ಮತ್ತೆ ಬಂದ್ಬಿಡೋಣ. ದೊಡ್ಡ ಅರಸನ ಕೊಳದ ಶ್ರೀ ಗಣಪತಿ ದೇವಸ್ಥಾನ ಮಹಾದ್ವಾರ ಇದೆ ನೋಡಿ, ಕೊಳದ ಗಣೇಶ. ಬೈಕ್ ಪಾರ್ಕ್ ಮಾಡಿದೆ ಇಲ್ಲೇ, ಸುಮ್ಮನೆ ಜಸ್ಟ್ ಒಂದು ವಿಸಿಟ್ ಅಷ್ಟೇ. ಇಲ್ಲಿ ಪಕ್ಕದಲ್ಲಿ ಕೆರೆ ಇರೋದ್ರಿಂದ ಕಲ್ಯಾಣಿ, ಇದನ್ನು ಕೊಳದ ಗಣೇಶ ಅಂತಲೇ ಫೇಮಸ್ ಆಗೈತೆ. ಇದೇ ಕೊಳದ ಗಣೇಶ, ಚಾಮರಾಜನಗರದ ಕೊಳದ ಗಣಪತಿ ದೇವಸ್ಥಾನ ಇದು. ಗುರು, ಬಸ್ ಸ್ಟ್ಯಾಂಡ್ಗಳೆಲ್ಲ ಹೆಂಗಿರ್ತವೆ, ಮೇಲ್ಗಡೆ ಇರ್ತವೆ, ಸ್ವಲ್ಪ ಅಪ್ಪಲ್ಲಿ ಇರ್ತವೆ, ಇಲ್ಲ ಅಂದರೆ ಒಂದು ಈಕ್ವಲ್ ಆಗಿರುತ್ತೆ. ಆದರೆ ಇದು ಹಳ್ಳದಲ್ಲಿರುವಂಥ ಬಸ್ ಸ್ಟ್ಯಾಂಡು. ಇವಾಗ ನಾನು ಎಲ್ಲಿದ್ದೀನಿ ಅಂತ ನಮ್ಮ ಚಾಮರಾಜನಗರದವ್ರಿಗೆಲ್ಲ ಗೊತ್ತಾಗಿರುತ್ತೆ. ಹೌದು, ನಾನು ಇವಾಗ ಬಂದಿರೋದು ಚಾಮರಾಜನಗರದ ಖಾಸಗಿ ಬಸ್ ನಿಲ್ದಾಣಕ್ಕೆ. ಮೊದಲು ಇದು ಕೆರೆ ಆಗಿತ್ತು, ಕೆರೆನ ಖಾಸಗಿ ಬಸ್ ನಿಲ್ದಾಣ ಆಗಿ ಕನ್ವರ್ಟ್ ಮಾಡಿದ್ರು. ತುಂಬ ವರ್ಷಗಳಾಯಿತು, ತುಂಬ ಇಂಪ್ರೂವ್ಮೆಂಟ್ ಕೂಡ ಮಾಡಿದ್ದಾರೆ ಇತ್ತೀಚೆಗೆ. ಇದು ತುಂಬ ಜನ ಖಾಸಗಿ ಬಸ್ ಮಾಲೀಕರಿಗೆ ಮತ್ತು ಡ್ರೈವರ್ಗಳಿಗೆ ತುಂಬ ಅನುಕೂಲ ಆಯಿತು. ಇದು ಚಾಮರಾಜನಗರದ ಡಾಕ್ಟರ್ BR ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣ, ತುಂಬ ದೊಡ್ಡದಾಗಿದೆ. ಎರಡು ಪಾರ್ಟ್ ಇದೆ ಇಲ್ಲಿ, ಆ ಕಡೆ ಒಂದು ಈ ಕಡೆ ಒಂದು. ಇಂಡೋರ್ ಆ್ಯಕ್ಟಿವಿಟೀಸ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ ಎರಡೂ ಕೂಡ ಇದೆ ಇಲ್ಲಿ. ಇವತ್ತು ಯುವ ಮೂವಿ ಸಿನಿಮಾ ಥಿಯೇಟ್ರಲ್ಲಿ ಹಾಕಿದ್ದಾರೆ. ನಾನು ಆಲ್ರೆಡಿ ಬಂದು ನೋಡ್ಕೊಂಡು ಹೋಗಿದ್ದೀನಿ. ಇನ್ನು ಯಾರ್ಯಾರು ನೋಡಿಲ್ಲ ಅವರು ಚಾಮರಾಜನಗರದಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಯುವ ಮೂವಿ ಹಾಕಿದ್ದಾರೆ. ರನ್ನಿಂಗ್ ಸಕ್ಸಸ್ಫುಲಿ ಓಡ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಇವಾಗ ನಾನು ನಿಮ್ಮನ್ನು ಕರ್ಕೊಂಡು ಚಾಮರಾಜನಗರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಹಿಂದ್ಗಡೆ ನೋಡ್ತಾ ಇರ್ಬೋದು ಚಾಮರಾಜನಗರ ರೈಲ್ವೆ ನಿಲ್ದಾಣ ಇದೆ ನೋಡಿ, ಚಾಮರಾಜನಗರ ರೈಲ್ವೆ ನಿಲ್ದಾಣ. ಒಳಗಡೆ ಹೋಗೋಣ ಬನ್ನಿ. ನವೆಂಬರ್ 12, 2008ರಲ್ಲಿ ಚಾಮರಾಜನಗರ ಮತ್ತು ಮೈಸೂರಿನ ರೈಲ್ವೆ ಮಾರ್ಗವನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸ್ತಾರೆ. ಚಾಮರಾಜನಗರದಿಂದ ಮೈಸೂರಿಗೆ ಸುಮಾರು 60 ಕಿಲೋಮೀಟ್ರ್ ದೂರ ಇದೆ. ಇವಾಗ ಚಾಮರಾಜನಗರದಲ್ಲಿ ಒಟ್ಟು 6 ಟೈಮಿಂಗ್ಸಲ್ಲಿ ಟ್ರೈನ್ಗಳು ಓಡಾಡ್ತವೆ. ಅದರಲ್ಲಿ ಮುಖ್ಯವಾಗಿ ಚಾಮರಾಜನಗರ ಟು ಬೆಂಗಳೂರು, ಚಾಮರಾಜನಗರ ಟು ಮೈಸೂರು ಮತ್ತು ಚಾಮರಾಜನಗರ ಟು ತಿರುಪತಿ, ಇದು ಮೈನ್ ಕಾನ್ಸಂಟ್ರೇಟ್ ಮಾಡುವಂಥ ಟ್ರೈನ್ಗಳು. ಇವಾಗ ನೀವು ನೋಡ್ತಾ ಇರೋದು ಚಾಮರಾಜನಗರ ಟು ತಿರುಪತಿ ಎಕ್ಸ್ಪ್ರೆಸ್ಸು. ಸಂಜೆ 3 ಗಂಟೆಗೆ ಚಾಮರಾಜನಗರದಿಂದ ತಿರುಪತಿಗೆ ಹೊರಡುತ್ತೆ. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಚಾಮರಾಜನಗರ. ಇವರು ಯಾರೆಲ್ಲ ಓದಿದ್ದೀರಾ ಇಲ್ಲಿ ಈ ಕಾಲೇಜಲ್ಲಿ ಕೆಳಗಡೆ ಕಮೆಂಟ್ ಮಾಡಿಬಿಡಿ. ಇದೆ ಪಾಲಿಟೆಕ್ನಿಕ್ ಕಾಲೇಜ್ ಚಾಮರಾಜನಗರ. ಇಲ್ಲಿಗೆ ನಮ್ಮ ಚಾಮರಾಜನಗರ ಕೊನೆಗೊಳ್ಳುತ್ತೆ. ಮುಂದೆ ಹೋದರೆ ಮರಿಯಾಲ ಇದೆ, ಅಲ್ಲಿ ಕೂಡ JSS ITI ಕಾಲೇಜ್ ಇದೆ. ನೆಕ್ಸ್ಟು ಮರಿಯಾಲ ಕಡೆ ಹೋದಾಗ ನಾನು ITI ಕಾಲೇಜು ಮತ್ತು ಮರಿಯಾಲ ಮಠನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಮತ್ತೆ ಹೋಗಿ ನಮ್ಮ ಇಡ್ಲಿನ ಪಿಕಪ್ ಮಾಡಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ, ಹೆಲ್ಮೆಟ್ ಹಾಕಿ ಕೂತ್ಬಿಟ್ಟಿದ್ದೀನಿ. ಬನ್ನಿ ಹೋಗೋಣ. ಹೇಗಿತ್ತು ನಮ್ಮ ಇವತ್ತಿನ ಚಾಮರಾಜನಗರ ಸಿಟಿ ರೌಂಡು? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ,
ಶೇರ್ ಮಾಡಿ ಅಂತ ಹೇಳ್ಬೋದು. ಶೇರ್ ಮಾಡಿ. ಯಾಕೆಂದರೆ ಚಾಮರಾಜನಗರನ ಇಲ್ಲಿ ತನಕ ಯಾರೂ ಈ ಥರ ತೋರಿಸಿರಲಿಲ್ಲ. ನಾವೊಂದು ಸಣ್ಣ ಪ್ರಯತ್ನ ಮಾಡಿದ್ವಿ, ಚೆನ್ನಾಗಿತ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.